ಮಾಡಿದ್ದಾರೆ. ಹಾಗೆ ಮಾಡ್ಲಿಕ್ಕೆ ಬರುತ್ತೆ. ವಿಶಿಷ್ಟಾದ್ವೈತ ಮತದಲ್ಲಿ ಷಣ್ಮುಖಾಚಾರ್ಯ ಪ್ರಶ್ನೆಯನ್ನು ಮಾಡಬೇಕು. ವಿಶಿಷ್ಟಾದ್ವೈತ ಮತದಲ್ಲಿ ವರ್ಣದ ನಿತ್ಯತ್ವವನ್ನು ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. ವರ್ಣವೇ ನಿತ್ಯ ಅಲ್ಲ ಅಂತಾದಾಗ ವೇದ ಹೇಗೆ ನಿತ್ಯ ಆಗಬೇಕು? ಈಗ ಭಗವಂತ ಪೂರ್ವಕಲ್ಪದ ವೇದಗಳನ್ನು ಸ್ಮರಿಸಿ ಉಪದೇಶ ಕೊಡ್ತಾನೆ ಅಂತ ಹೇಳಿದರೆ ಅರ್ಥವನ್ನು ವರ್ಣಗಳು ನಿತ್ಯ ಆಗಿರಲಿಲ್ಲ ಅಂತಾದರೆ ವೇದಗಳಿಗೆ ನಿತ್ಯತ್ವಕ್ಕೆ ಹಾನಿ ಇಲ್ಲ. ಆದರೆ ವರ್ಣಗಳಿಗೆ ನಿತ್ಯತ್ವವನ್ನು ಒಪ್ಪಲಿಲ್ಲ ಅಂತಾದರೆ ಸಯೇವಕಕಾರ ಸ್ವಯಂಕಕಾರ ಅನ್ನೋ ಪ್ರತಿವಿಜ್ಞಾವನ್ನು ಕೂಡಿಸೋದು ಹೇಗೆ ಅದನ್ನು ಕೇಳಿ. ಅಲ್ಲ, ಆ ಪ್ರಶ್ನೆ ಅದು ವರ್ಣನಿತ್ಯತ್ವಕ್ಕೆ ಸಂಬಂಧಪಟ್ಟಂತಾಯಿತು. ಹೌದು, ವರ್ಣನಿತ್ಯತ್ವವನ್ನು ಒಪ್ಪುದಿಲ್ಲ ಅವರು. ಈಗ ಅವರು ವರ್ಣನಿತ್ಯತ್ವವನ್ನು ಒಪ್ಪುತ್ತಾ ಇಲ್ಲ. ಸ್ವಯಂಕಕಾರ ಅನ್ನೋ ಪ್ರತಿವಿಜ್ಞಾ ಹೇಗೆ ಒಪ್ಪುದಿಲ್ಲ ಅಂತ ಆದರೆ ಸ್ವಯಂಕಕಾರ ಹೇಗೆ ಅಂತ ವರ್ಣನಿತ್ಯತ್ವದ ಮೇಲೆ ಅದು ಪ್ರಶ್ನೆ ಆಯ್ತು ಅಷ್ಟೇ. ಅದೇ ವರ್ಣನಿತ್ಯತ್ವವನ್ನು ಒಪ್ಪದೇ ಇದ್ದರೆ ಈ ಪ್ರಶ್ನೆ ಬರುತ್ತದೆ. ವೇದ ನಿತ್ಯತ್ವಕ್ಕೂ ವೇದ ನಿತ್ಯತ್ವ ಬೇಡ, ಅದು ಯಾಕೆ ಸಾದೃಶ್ಯ ಅಂತ ಹೇಳ್ತಾರೆ ಅಷ್ಟೇ. ಸಾದೃಶ್ಯವನ್ನು ಒಪ್ಪಿಕೊಂಡ್ರೆ ಆಯ್ತು ಅಷ್ಟೇ. ಬೇಡ, ಅವರ ಪ್ರಕಾರ ವೇದಾಪೌರುಷತ್ವ ಅಂದ್ರೆ ಇದೇ ರೀತಿ ಅಷ್ಟೇ. ಅದು ಪಾರಿಭಾಷಿಕವಾದ ವೇದಾಪೌರುಷತ್ವ. ನೀವು ಒಪ್ಪಿದದ್ದ ಅಲ್ಲ, ಏನಾಗುತ್ತೆ ಅಲ್ವಾ? ಅಲ್ಲಲ್ಲ, ವರ್ಣ ನಿತ್ಯತ್ವವನ್ನು ಒಪ್ಪಿಲ್ಲ ಅಂತ ಕ್ಷಣ ಸ್ಪೃಷ್ಟ ದೋಷದಿಂದಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಂ ನಿತ್ಯತ್ವಂ ವಿದ್ಯತ ಏವ. ನಾವು ಕೂಡ ಹಾಗೆ ಒಪ್ಪುದು. ಅದ್ವೈತ ಮತದ ನಿರೂಪಿತವಾದ ವೇದಾಪೌರುಷತ್ವದ ವಿಷಯದಲ್ಲಿ ಸುಧೀಂದ್ರಾಚಾರ್ಯ ಪ್ರಶ್ನೆಯನ್ನು ಕೇಳಬೇಕಾಗಿ ಕೇಳಿಕೊಂಡು. ಅದ್ವೈತದಲ್ಲಿ ನನಗಿರುವಂತಹ ಜಿಜ್ಞಾಸೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆಚಾರ್ಯರು ಪ್ರಬಂಧನೆ ಮಂಡನೆ ಮಾಡುವಾಗ ಅದ್ವೈತ ಮತ ರೀತ್ಯ ಪ್ರತಿಯೊಂದು ಕಲ್ಪದಲ್ಲೂ ಕೂಡ ಭಗವಂತ ವೇದವನ್ನು ಸೃಷ್ಟಿ ಮಾಡ್ತಾನೆ ಅಂತ ಅವರು ತಮ್ಮ ಪ್ರಬಂಧ ಮಂಡನೆ ಮಾಡಬೇಕಾದ್ರೆ ಹೇಳಿದರು. ಆದರೆ ಅವರು ಹೇಳಿದ ಹಾಗಲೇ ಅದ್ವೈತ ಮತದಲ್ಲಿ ನಾಶ ಅಂತಂದರೆ ಅವರ ಪ್ರಕಾರ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದ ಮೇಲೆ ಮತ್ತೊಂದು ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಉತ್ತರ ಶಬ್ದದಿಂದ ಪೂರ್ವ ಶಬ್ದ ಎಂಬತಕ್ಕಂಥದ್ದು ನಾಶ ಆಗ್ತದೆ ಅಂತ ಅವ್ರ ಮಾತಿದೆ. ಶಬ್ದಸ್ಯ ನಾಶಕತ್ವಾಭಿಮತ ಶಬ್ದಾಂತರಾದೀನಾಂ ಅಂತರ ಅಸಂಭವೇಪಿ ಅಂತ ಹೇಳ್ತಾ ಇದು ನಾಶ ಒಪ್ಪಿದ್ದವರು. ಬಹುಕಾಲ ಸ್ಥಾಯಿತ್ವಂ ಅಭ್ಯುಪಗಮೆ ಕದಾಪಿ ನಾಶ ನ ಸ್ಯಾತ್. ಈ ರೀತಿಯಾಗಿ ನಾಶವನ್ನು ಒಪ್ಪಿದ್ದಾರೆ. ಸೊ ಪ್ರಳಯ ಕಾಲದಲ್ಲಿ ಸೃಷ್ಟಿಕಾಲದಲ್ಲಿ ಭಗವಂತ ವೇದವನ್ನು ಸೃಷ್ಟಿ ಮಾಡ್ತಾನೆ ಬುದ್ಧಿಪೂರ್ವಕವಾಗಿ, ಒಪ್ಕೊಳ್ಳೋಣ. ಪ್ರಳಯ ಕಾಲದಲ್ಲಿ ಕೂಡ ವೇದ ನಾಶ ಆಗೋದು ಹೇಗೆ? ಅವರು ನಾಶವನ್ನು ಒಪ್ಪಿದ್ದಾರೆ. ಪ್ರಳಯ ಕಾಲದಲ್ಲಿಯೂ ಕೂಡ ವೇದ ನಾಶ ಆಗ್ತದೆ ಅಂತ ಒಪ್ಪಿದ್ದಾರೆ. ಒಪ್ಪೋಣ ಅಂತಂದರೆ ಸ್ವವಚನ ವಿರೋಧ. ಮೇ ಮಾತಾ ಒಂದೇ ಇದ್ದಂಗೆ, ನನ್ನ ತಾಯಿ ಅಂತ ಹೇಳೋದು ಬಂಜಿ ಅಂತ ಹೇಳಿದರೆ ಸ್ವವಚನ ವಿರೋಧ ಹೇಗೋ ಹಾಗೆ ಶಬ್ದಾಂತರ ನಾಶತ್ವನ್ನೇ ಒಪ್ಪಿದ್ದಾರೆ ಅವರು. ಅವ್ರ ವಾಕ್ಯ ಇದೆ. ಅದಲ್ಲದೆ ಸ್ವವಚನ ಬಹುಕಾಲ ಸ್ಥಾಯಿತ್ವಂ ಅಂತ ಹೇಳಿ ನಾಶವನ್ನು ಈ ರೀತಿಯಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರ ಮಾತು ಇದೆ, ವರ್ಣಪದ ವಾಕ್ಯ ಸಮುದಾಯಸ್ಯ ವೇದಸ್ಯ ವೇದಾಧಿಪತ ಸೃಷ್ಟಿಕಾಲೋತ್ಪತ್ತಿಮತ್ವಂ ಪ್ರಳಯಕಾಲ ಧ್ವಂಸ ಪ್ರತಿಯೋಗಿತ್ವಂಚ ಸ್ಪಷ್ಟ ಇದೆ. ಸೊ ನಾ ಕೇಳ್ತಾ ಇರೋದು, ಸೃಷ್ಟಿಕಾಲದಲ್ಲಿ ವೇದ ಹುಟ್ಟುತ್ತದೆ ಅಂದಮೇಲೆ ಪ್ರಳಯ ಕಾಲದಲ್ಲಿ ನಾಶವನ್ನು ಒಪ್ಪಲಿಕ್ಕೆ ಹೇಗೆ ಸಾಧ್ಯ? ಪ್ರಳಯ ಕಾಲದಲ್ಲಿ ನಾಶ ಆಗಬಾರ್ದು, ಅದಕ್ಕೆ ವಿರೋಧ. ಒಂದು ಪ್ರಶ್ನೆ. ಇನ್ನೊಂದು ಎರಡು ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೇನೆ. ಇನ್ನೊಂದು, ಗಕಾರ ಉತ್ಪನ್ನ, ಗಕಾರ ನಷ್ಟ ನಾವು ಉಚ್ಚಾರಣೆ ಮಾಡ್ತಾ ಇರ್ತೀವಿ, ಎಲ್ರಿಗೂ ಅನುಭವ ಸಿದ್ಧವಾಗಿದೆ. ಗಕಾರ ಹುಟ್ಟಿದೆ, ಗಕಾರ ಸತ್ತಿದೆ ಅಂತ ನಾವು ಉಚ್ಚಾರಣೆ ಮಾಡ್ತೀವಿ. ಇದು ಎಲ್ಲರಿಗೂ ಪ್ರತೀತಿ ಇದೆ. ಸೊ ನೀವು ಹೇಳ್ತಾ ಇದ್ದೀರಿ ವರ್ಣಗಳು ನಿತ್ಯ, ವೇದ ನಿತ್ಯ. ಯಾಕೆಂದರೆ ವರ್ಣಗಳು ಯಾಕೆ ನಿತ್ಯ ಅಂತಂದರೆ ಗಕಾರ ಯಾವತ್ತೂ ಕೂಡ ಪ್ರತೀತಿಗೆ ಅನುಗುಣವಾಗಿ ನಾವು ಕಲ್ಪನೆ ಮಾಡಬೇಕು. ಗಕಾರ ಉತ್ಪನ್ನ, ಗಕಾರ ನಷ್ಟ ಅಂತ ಸಾವಿರಾರು ಪ್ರತೀತಿಗಳಿವೆ. ನಮಗೆ, ನಮ್ಮ ತಾತಂದ್ರಿಗೆ, ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹಲವಾರು ಪ್ರತೀತಿಗಳು ಬರ್ತಾ ಇವೆ. ಆ ಪ್ರತೀತಿಗಳು ಬಂದರೂ ಕೂಡ ನೀವು ವರ್ಣಗಳನ್ನು ನಿತ್ಯ ಅಂತ ಹೇಗೆ ಡಿಫೆಂಡ್ ಮಾಡ್ತೀರಿ ಅಂದರೆ, ಸೋಯಂ ಗಕಾರ ಎಂಬ ಪ್ರತ್ಯಭಿಜ್ಞಾವನ್ನು ಇಟ್ಕೊಂಡು ಸಾವಿರಾರು ಪ್ರತೀತಿಗಳು ಬರ್ಬೋದು, ಆದರೆ ಒಂದು ಪ್ರತ್ಯಭಿಜ್ಞಾ ಇದೆ ಸ್ವಾಮಿ, ಆ ಒಂದು ಪ್ರತ್ಯಭಿಜ್ಞಾ ಬಾಧಕವಾಗಿರೋದ್ರಿಂದ ಆ ಬಾಧಕವಾದ ಪ್ರತ್ಯಭಿಜ್ಞಾದಿಂದ ಈ ಪ್ರತೀತಿಗಳು ಬಾಧಿಸಲ್ಪಡ್ತವೆ ಅಂತ ನಿಮ್ಮ ವಾದ. ನನ್ನ ಪ್ರಶ್ನೆ ಇಷ್ಟೇ, ತ್ಯಜೇತೇಕಂ ಕುಲಸ್ಯಾರ್ಥಿ ಅಂತ ಮಾತು ಕೇಳಿರ್ಬೇಕು ನೀವು. ಹಾಗೆ ಸಾವಿರಾರು ಪ್ರತೀತಿಗಳಿವೆ ನಮಗೆ. ಗಕಾರ ಉತ್ಪನ್ನ, ಗಕಾರ ನಷ್ಟ ಅಂತ ಸಾವಿರಾರು ಪ್ರತೀತಿಗಳಿದೆ. ಆ ಒಂದು ಸಾವಿರಾರು ಪ್ರತೀತಿಗಳನ್ನು ನಾವು ಇಟ್ಕೊಂಡು ಒಂದು ಪ್ರತ್ಯಭಿಜ್ಞಾವನ್ನು ಕೈ ಬಿಟ್ಟರೆ, ಬಾಧಕವಾದ ಒಂದು ಪ್ರತ್ಯಭಿಜ್ಞಾವನ್ನು ಕೈ ಬಿಟ್ಟರೆ ಏನು ತಪ್ಪು? ಅಂದರೆ ನನ್ನ ಅಭಿಪ್ರಾಯ, ಪ್ರತ್ಯಭಿಜ್ಞಾವನ್ನು ಅಪ್ರಮಾಣ ಅಂತ ಹೇಳಿ ಹಲವಾರು ಪ್ರತೀತಿಗಳನ್ನು ಪ್ರಮಾಣ ಅಂತ ಕರೆದ್ರೆ ಸ್ವರಸ ಅಂತ.
ಇನ್ನು ಮೂರನೇ ಪ್ರಶ್ನೆ ಲೌಕಿಕ ಪ್ರಶ್ನೆ ನಿಮ್ಮೆಲ್ಲರ ಪರವಾಗಿ. ಲೋಕದಲ್ಲಿ ಅದ್ವೈತ ಸಿದ್ಧಾಂತ ಹೇಳೋದು ವೇದವನ್ನು ನೋಡಿದವನು ಒಬ್ಬನೇ, ವೇದವನ್ನು ನೋಡಿದವನು ಒಬ್ಬನೇ. ಯೋಚನೆ ಮಾಡಿರಿ, ನೀವೆಲ್ಲ ಇಲ್ಲಿರ್ತೀರಿ, ಪ್ರತಿಯೊಬ್ಬರು ಒಂದು ದಿವಸ ಒಂದು ಪದಾರ್ಥವನ್ನು ನೋಡ್ಕೊಂಬ ಅಂತ ಹೇಳಿದರೆ ಲೋಕದಲ್ಲಿ ಅವನು ನೋಡಿದ್ದಾನೆ ಅಂತ ಹೇಳಿದ ಕೂಡಲೇ ಯಾರಿಗೂ ವಿಶ್ವಾಸ ಬರಲ್ಲ. ನಾವು ಲೋಕದಲ್ಲಿ ಏನು ಹೇಳ್ತೀವಿ ಅಂದರೆ ಮಧ್ವ ಸಿದ್ಧಾಂತ ಆಗಿರ್ಬೋದು, ಬೇರೆ ಯಾವುದೇ ಸಿದ್ಧಾಂತ ಆದರೂ ಹಲವಾರು ಯಾರು ಹೋಗಿರ್ತಾರೋ ನೋಡ್ಕೊಂಡು ಬಂದಿರ್ತಾರೋ ಅವರನ್ನು ನಾವು ಪ್ರಮಾಣ ವಿಶ್ವಾಸ ಅಂತ ಕರೆಸ್ಕೊಳ್ತದೆ. ನಮಗೆ ವಿಶ್ವಾಸ ಬರೋದು ಲೋಕದಲ್ಲಿ 10 ಜನ ನೋಡಿದಾಗ, ಒಬ್ಬ ಕಂಡುಕೊಂಡಾಗ ವಿಶ್ವಾಸ ಬರಲ್ಲ. ಅವನು ಮೂರ್ಖ ಆಗಿರ್ಬೋದು, ಭ್ರಾಂತನಾಗಿರ್ಬೋದು ಅಂತ ನಾವು ಹೇಳ್ತೇವೆ. ಲೋಕದ ಕ್ರಮನೇ ಹಾಗೆ. ಸೊ ನಾನು ಕೇಳ್ತಾ ಇರೋ ಪ್ರಶ್ನೆ ನಿಮಗೆ, ವೇದದ್ರಷ್ಟಾರ ಅದ್ವೈತ ಸಿದ್ಧಾಂತದ ಪ್ರಕಾರ ಒಬ್ಬನೇ, ಒಬ್ಬ ವೇದವನ್ನು ಕಂಡುಕೊಂಡಿದ್ದಾನೆ ನೋಡಿದ್ದಾನೆ ಎಂಬ ಮಾತ್ರಕ್ಕೆ ಅವನ ಮೇಲೆ ವಿಶ್ವಾಸ ಬರೋದು ಹೇಗೆ? ಏಕಸ್ಯ ಪ್ರತಿಭಾನೇ ಅನಾಶ್ವಾಸ. ಇದು ಲೋಕ ವಿರುದ್ಧ. ಲೋಕದಲ್ಲಿ 10 ಜನ ನೋಡಿದಾಗ ಮಾತ್ರ ಅವನ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಬರ್ತದೆ. ಒಬ್ಬ ನೋಡಿದ್ದಾನೆ ಅನ್ನೋ ಕಾರಣಕ್ಕೆ ನೀವು ಅದರ ಮೇಲೆ ವಿಶ್ವಾಸ ಮಾಡಬೇಕು ಅಂತಿರ್ತಲ್ಲ, ಇದು ಮೂರ್ಖ ಸಿದ್ಧಾಂತ ಅಂತ ನನ್ನ ಅಭಿಪ್ರಾಯ. ಉತ್ತರ ಕೊಡ್ತಾರೆ. ಇದುವರೆಗೂ ವಿಷಯತ್ವದ ವಿಷಯದಲ್ಲಿ ಪ್ರಬಂಧ ಮಂಡನೆಯನ್ನು ಮಾಡಿರತಕ್ಕಂತಹ ಸಗರಿ ರಾಘವೇಂದ್ರ ಉಪಾಧ್ಯಾಯರು ಹಾಗೂ ಡಾಕ್ಟರ್ ಗುರುರಾಜಾಚಾರ್ಯ ಕಲ್ಕೂರವರು, ವಿದ್ವಾಂಸರಾದ GP ನಾಗರಾಜಾಚಾರ್ಯರು, ಡಾಕ್ಟರ್ ಮದನೂರು ನಾರಾಯಣಾಚಾರ್ಯರು, ಪೃಚ್ಛಕರಾಗಿ ಭಾಗವಹಿಸಿರತಕ್ಕಂತಹ ಎಲ್ ಸುಧೀಂದ್ರಾಚಾರ್ಯರು ಹಾಗೂ ವಿದ್ವಾಂಸರಾದ ಬಲರಾಮ್ ಭಟ್ಟರು, ಷಣ್ಮುಖ ಹೆಬ್ಬಾರವರು, ಶಂಕರನಾರಾಯಣ ಅಡಿಗರು ಎಲ್ಲರೂ ಕೂಡ ಪರ್ಯಾಯ ಶ್ರೀಪಾದರಿಂದ ಶ್ರೀಕೃಷ್ಣ ಹಾಗೂ ನರಸಿಂಹದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು GP ನಾಗರಾಚಾರ್ಯ ನೀಡಿದ ನಂತರದಲ್ಲಿ ಅಧಿವೇಶನದ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ CH ಶ್ರೀನಿವಾಸಮೂರ್ತಿಗಳು ವೇದಾಪೌರುಷೇಯತ್ವದ ಈ ಒಂದು ಅಧಿವೇಶನದ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತೆ. ಮೊದಲನೇ ಪ್ರಶ್ನೆ, ಸೃಷ್ಟಿಕಾಲದಲ್ಲಿ ವೇದ ಉತ್ಪತ್ತಿ ಆಯಿತು. ಲೋಕದಲ್ಲಿ ಉತ್ಪನ್ನವಾಗಿರತಕ್ಕಂತಹ ಶಬ್ದಗಳಿಗೆ ಶಬ್ದಾಂತರದಿಂದ ನಾಶವನ್ನು ಹೇಳಿದ್ದಾರೆ. ಆದರೆ ಸೃಷ್ಟಿಕಾಲದಲ್ಲಿ ಉತ್ಪನ್ನವಾದದ್ದು ಪ್ರಳಯ ಕಾಲ ತನಕ ಇದೆ ಅಂತ ಒಪ್ಪಿರೋದ್ರಿಂದ ವೇದ ಯಾವಾಗಲೂ ಇರಬೇಕಾಗುತ್ತೆ. ಪ್ರಳಯ ಕಾಲದಲ್ಲಿ ನಾಶ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಪ್ರಳಯ ಕಾಲ ಅಂತ ಹೇಳಿದ್ರಿಂದ ಎಲ್ಲವೂ ಪ್ರಳಯ ಆಗ್ತಾ ಇದೆ. ಆದ್ದರಿಂದ ಪ್ರಳಯ ಕಾಲವೇ ಆ ವೇದಕ್ಕೆ ನಾಶಕವಾಗಿದೆ. ಉಳಿದ ಕಡೆಯಲ್ಲಿ ಶಬ್ದಾಂತರ ಅದು ನಾಶಕವಾಗಿದ್ದರೂ ಕೂಡ ಪ್ರಳಯ ಕಾಲದಲ್ಲಿ ಪ್ರಳಯ ಕಾಲವೇ ನಾಶಕ. ಆದ್ದರಿಂದ ವೇದ ಪ್ರಳಯ ಕಾಲದಲ್ಲಿ ನಾಶವಾಗುತ್ತೆ. ಆದ್ದರಿಂದ ಧ್ವಂಸವನ್ನು ಹೇಳಿದ್ದು ಸರಿ ಅಂತ. ಎರಡನೇ ಪ್ರಶ್ನೆ, ಸೋಯಂ ಗಕಾರ ಎಂಬತಕ್ಕಂತಹ ಒಂದು ಪ್ರತ್ಯಭಿಜ್ಞೆಯನ್ನು ಅಪ್ರಮಾಣ ಅಂತ ಹೇಳಿಬಿಟ್ರೆ ಸಾಕು. ಗಕಾರ ಉತ್ಪನ್ನ ಗಕಾರ ಉತ್ಪನ್ನ ಗಕಾರ ವಿನಷ್ಟ ಅಂತ ಅನೇಕ ವ್ಯಕ್ತಿಗಳಿಗೆ ಅನೇಕ ಬಾರಿ ಪ್ರತೀತಿ ಇರೋದ್ರಿಂದಾಗಿ ಅನೇಕ ಪ್ರತೀತಿಗಳಿಗೆ ಬಾಧ್ಯತ್ವವನ್ನು ಒಪ್ಪೋದಕ್ಕಿಂತ ಸೋಯಂಗಕಾರ ಎಂಬತಕ್ಕಂತಹ ಒಂದು ಪ್ರತೀತಿಗೆ ಅಪ್ರಾಮಾಣ್ಯವನ್ನು ಹೇಳಿಬಿಟ್ರೆ ಎಲ್ಲ ಅಕ್ಷರಗಳಿಗೂ ಕೂಡ ಉತ್ಪತ್ತಿ ನಾಶಗಳನ್ನು ಒಪ್ಪಬಹುದಲ್ಲ ಅಂತ ಹೇಳಿದ್ರು. ಆದರೆ ಅನೇಕ ಪ್ರತೀತಿಗಳಿಗೆ ನೀವು ಬೇಕಾದರೆ ಪ್ರಾಮಾಣ್ಯವನ್ನು ಹೇಳದಂತೆ ಆಯಿತು. ಆದರೆ ಅನೇಕ ಅಕ್ಷರಗಳ ಉತ್ಪತ್ತಿ ನಾಶವನ್ನು ಒಪ್ಪಬೇಕಾಗುತ್ತೆ. ಅನೇಕ ಅಕ್ಷರಗಳ ಉತ್ಪತ್ತಿ ನಾಶವನ್ನು ಒಪ್ಪೋದಕ್ಕಿಂತ ಬದಲು ಸೋಯಂಗಕಾರ ಎಂಬತಕ್ಕಂಥ ಒಂದು ಪ್ರತ್ಯಭಿಜ್ಞೆ ಇದೆಯಲ್ಲ, ಇದಕ್ಕೆ ನಾವು ಪ್ರಾಮಾಣ್ಯವನ್ನು ಒಪ್ಪಿಬಿಟ್ರೆ ಅದರಿಂದ ಉಳಿದ ಎಲ್ಲ ಉತ್ಪನ್ನವಾಗಿರ್ತಕ್ಕಂತಹ ಏನು ಪ್ರತೀತಿ ಇದೆಯಲ್ಲ ಅದಕ್ಕೆ ಅಪ್ರಾಮಾಣ್ಯ. ಅಷ್ಟೇ ಅಲ್ಲದೇನೆ ಅನೇಕ ಅಕ್ಷರಗಳ ಉತ್ಪತ್ತಿ ವಿನಾಶ ಇದರ ಕಲ್ಪನೆ ಇಲ್ಲ. ಅನೇಕ ಅಕ್ಷರಗಳ ಉತ್ಪತ್ತಿ ವಿನಾಶಗಳನ್ನು ಕಲ್ಪನೆ ಮಾಡೋದ್ರ ಬದಲು ಒಂದು ಪ್ರತೀತಿಗೆ ಪ್ರಾಮಾಣ್ಯ ಒಪ್ತಕ್ಕಂಥದ್ದು ಸರಿ ಅಂತ. ಅದಕ್ಕೆ ಸಾವಕಾಶ, ಅದು ಉತ್ಪನ್ನ ಅಂದರೆ ಅಭಿವ್ಯಕ್ತಿ. ಅದೇ ಆಮೇಲೆ ಹೇಳ್ತೇವೆ. ಅಲ್ಲಿ ಉತ್ಪತ್ತಿ ಅಂತಂದರೂ ಕೂಡ ಹಾಗಾದರೆ ತಾರ್ಕಿಕರು ವರ್ಣಗಳಿಗೆ ಉತ್ಪತ್ತಿಯನ್ನು ಒಪ್ತಾರೆ, ಅದಕ್ಕೆ ಪ್ರಾಮಾಣ್ಯ ಇದೆ. ನಿಮ್ಮ ಸಿದ್ಧಾಂತ ಪ್ರಕಾರ ಗಕಾರ ಉತ್ಪನ್ನ ಗಕಾರ ವಿನಷ್ಟ ಎಂಬತಕ್ಕಂಥ ಪ್ರತೀತಿ ಅಪ್ರಮಾಣ ಆಗಬೇಕಾಗುತ್ತಲ್ಲ ಅಂತಂದರೆ ಇದಕ್ಕೆ ಅಪ್ರಾಮಾಣ್ಯ ಇಲ್ಲ. ಪರಂಪರಾ ಸಂಬಂಧದಿಂದ ಹಿಂದೆ ಮೀಮಾಂಸಕರು ಹೇಳಿದರು, ಉಚ್ಚಾರಣೆ ಎಂಬತಕ್ಕಂಥದ್ದು ಧ್ವನಿಯಲ್ಲಿದೆ. ಧ್ವನಿಗತವಾಗಿರ್ತಕ್ಕಂತಹ ಉತ್ಪತ್ತಿಯನ್ನು ವರ್ಣದಲ್ಲಿ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದಾಗಿ ಆ ಸೋಯಂ ಗಕಾರ ಎಂಬತಕ್ಕಂಥ ಒಂದು ಪ್ರತೀತಿ ಪ್ರಮಾಣ. ಆದ್ದರಿಂದ ಗಕಾರ ಉತ್ಪನ್ನ ನಷ್ಟ ಎಂಬತಕ್ಕಂಥ ಪ್ರತೀತಿ ಇದ್ದರೂ ಕೂಡ ಅದಕ್ಕೆ ಅಪ್ರಾಮಾಣ್ಯ ಹೇಳಬೇಕು. ತನ್ಮೂಲಕ ಅನೇಕ ಗಕಾರಗಳ ಉತ್ಪತ್ತಿ ನಾಶಗಳನ್ನು ಕಲ್ಪನೆ ಮಾಡುವಂತಹ ಪ್ರಸಂಗ ಇಲ್ಲ ಅಂತ. ಮೂರನೇದು, ಒಬ್ಬನೇ ವೇದವನ್ನು ಮಾಡಿದ್ದಾನೆ ಅಂತಂದರೆ ಅದಕ್ಕೆ ವಿಶ್ವಾಸ ಹೇಗೆ? ಅನೇಕರು ವೇದಗಳನ್ನು ಹೇಳಿದ್ದಾರೆ ಅಂತಂದರೆ ಅದಕ್ಕೆ ವಿಶ್ವಾಸವನ್ನು ಒಪ್ಪಬಹುದು ಅಂತ. ಆದರೆ ಅನೇಕ ಅಂಧರು
ಕುರುಡರು ಸೇರಿಕೊಂಡು ಆನೆ ಹೀಗಿದೆ ಅಂತ ಅನೇಕ ಜನರು ಹೇಳಿದ್ದಾರೆ ಅಂತಂದರೂ ಕೂಡ ಇದು ಆನೆಯ ಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಅನೇಕ ಅಂಧರಾಗಿರಬೇಕಾಗಿಲ್ಲ, ಯಾರು ವಿವೇಕಿಗಳು ದೃಷ್ಟಿ ಉಳ್ಳವರಾಗಿದ್ದಾರೋ, ನಮಗೆಲ್ಲ ಗೊತ್ತಿದೆ ನಮಗೆ ಆಗದೇ ಇರತಕ್ಕಂಥವ್ರು ಚೆನ್ನಾಗಿಲ್ಲ ಅಂತ, ನಮಗೆ ಆಗ್ತಾರೆ ಅಂತಂದರೆ ಅವ್ರು ಚೆನ್ನಾಗಿದ್ದಾರೆ ಅಂತೇವೆ. ಹಾಗಾದರೆ ದೃಷ್ಟಿ ಉಳ್ಳವರಾದರೂ ಕೂಡ ಕೆಲವೊಂದು ಬಾರಿ ಅವರ ಒಳಗಡೆ ಇರತಕ್ಕಂತಹ ಏನು ಒಂದು ಮಾನಸಿಕವಾಗಿರ್ತಕ್ಕಂಥ ದೋಷ ಇದೆ, ಅದರಿಂದಾಗಿಯೂ ಕೂಡ ಅವರು ಉಚ್ಚಾರಣೆ ಮಾಡಬಹುದು. ಅನೇಕರು ಉಚ್ಚಾರಣೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅಲ್ಲಿ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರಬೇಕಾಗಿಲ್ಲ. ಅಲ್ಲದೇನೆ ವೇದ ಎಂಬತಕ್ಕಂಥದ್ದನ್ನು ನಾವು ಮಾತ್ರ ಪ್ರಮಾಣ ಅಂತ ಒಪ್ಪೋದಲ್ಲ, ಋಷಿ ಮುನಿಗಳೆಲ್ಲರೂ ಕೂಡ ಅವರು ದಿವ್ಯವಾದ ಜ್ಞಾನವನ್ನು ಪಡೆದವರು, ಅವರು ಇದಕ್ಕೆ ಪ್ರಮಾಣವನ್ನು ಒಪ್ಪಿದ್ದಾರೆ. ಆದ್ದರಿಂದಾಗಿ ಏಕಕೃತ ಅಂತಲೂ ಅವ್ರು ಹೇಳಿದ್ದಾರೆ. ಆದ್ದರಿಂದಾಗಿ ವೇದವನ್ನು ಒಬ್ಬನೇ ಮಾಡಿದರೂ ಕೂಡ ಅದನ್ನು ಪ್ರಮಾಣ ಅಂತ ಒಪ್ಪಬಹುದು, ಅದರಲ್ಲಿ ವಿಶ್ವಾಸ ಎಂಬತಕ್ಕಂಥದ್ದು ಕೂಡುತ್ತೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸುಮಾರು 8-9 ಜನ ವಿದ್ವಾಂಸರು ಈ ವೇದಾಪೌರುಷೇಯತ್ವದ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಚರ್ಚೆಗೆ ಮೊದಲು 4 ಜನ ವಿದ್ವಾಂಸರು ಮಧ್ವಾಚಾರ್ಯ ದರ್ಶನ, ಪೂರ್ವಮೀಮಾಂಸಾ ದರ್ಶನ, ಅದ್ವೈತ ದರ್ಶನ ಮತ್ತು ವಿಶಿಷ್ಟಾದ್ವೈತ ದರ್ಶನಗಳು ವೇದಾಪೌರುಷೇಯತ್ವವನ್ನು ಹೇಗೆ ಪ್ರತಿಪಾದನೆ ಮಾಡ್ತವೆ ಅಂತ ಆಯಾಯ ದರ್ಶನಗಳ ಗ್ರಂಥಗಳಲ್ಲಿ ಪ್ರತಿಪಾದಿತವಾಗಿರುವ ಕ್ರಮವನ್ನು ಅನುಸರಿಸಿ ವಿವರಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಂಥದ್ದೊಂದು ವಿಷಯದ ವಿಮರ್ಶೆ ಅಂತಂದರೆ ಪ್ರಮಾಣಗಳನ್ನು ಆಧಾರವಾಗಿಟ್ಟುಕೊಂಡು ಈ ವಿಮರ್ಶೆಯನ್ನು, ಚರ್ಚೆಯನ್ನು ಮಾಡ್ತಾ ಹೋಗೋದು. ಅಂದರೆ ಒಂದು ಪ್ರಮೇಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಮಾಣಗಳ ಸಹಾಯದಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡುವ ಪ್ರಯತ್ನ ಇದು. ಹಾಗೆ ಪ್ರಮಾಣಗಳನ್ನು ಬಳಸ್ಕೊಳ್ತಾ ಇರಬೇಕಾದ್ರೆ ವಾದಕ್ಕೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಪ್ರಮಾಣಗಳನ್ನು ಬಳಸ್ಕೊಳ್ಳೋದು, ಅನುಸಂಧಾನಕ್ಕೇನು ಬೇಕೋ ಅದನ್ನು ಬಳಸ್ಕೊಳ್ಳದೇ ಇರತಕ್ಕಂಥದ್ದು ಅಂತೂ ನಮ್ಮ ಈ ವಾದದಲ್ಲೋ ಅಧ್ಯಯನದಲ್ಲೋ ಒಂದು ಹೆಚ್ಚಾಗಿ ಪದ್ಧತಿ ಆಗಿಬಿಟ್ಟಿದೆ. ನಮ್ಮ ಸಗರಿ ರಾಘವೇಂದ್ರ ಉಪಾಧ್ಯಾಯ ಅವರು ಮಾಡಿದ ಮಂಡನೆಯಲ್ಲಿ ಇತ್ತೀಚೆಗೆ ಬಂದಿರೋ ಈ ಕ್ರಮದಲ್ಲಿ ಇರೋ ಒಂದು ಲೋಪವನ್ನು ಅವರು ಪರಿಹಾರ ಮಾಡಿದ್ದಾರೆ. ಪ್ರಮಾಣಗಳ ಮೂಲಕ ವೇದಾಪೌರುಷೇಯತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಮಾಣಗಳಲ್ಲಿ ಇರುವ ಅನುಸಂಧಾನಕ್ಕೆ ಅನುಕೂಲವಾಗಿರೋ ಭಾಗ ಅದನ್ನೂ ಉಪಯೋಗ ಮಾಡಿಕೊಳ್ಬೇಕು. ನಾವು ವೇದಾಪೌರುಷೇಯತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನರಸಿಂಹದೇವರು ಈ ನಿತ್ಯ ಆನುಪೂರ್ವಿಗೆ ನಿಯಾಮಕರಾಗಿದ್ದಾರೆ ಅನ್ನೋ ಅಂಶ ಉಪನಿಷತ್ ಭಾಷೆದಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದು ವೇದಾಪೌರುಷೇಯತ್ವ ಚಿಂತನೆಯಲ್ಲಿ ಕರ್ತೃ ಇದಾನೋ ಇಲ್ವೋ ಅಂತ ಇಷ್ಟೇ ಚರ್ಚೆಯಲ್ಲಿ ಹೋಗದೇನೆ ಪರಮಾತ್ಮ ಈ ನಿತ್ಯ ಆನುಪೂರ್ವಿ ರೂಪವಾಗಿರತಕ್ಕಂಥ ವೇದವಚನಗಳು ಆ ನಿತ್ಯಾನುಪೂರ್ವಿಗೆ ನಿಯಾಮಕರಾಗಿ ನರಸಿಂಹದೇವರಿದ್ದಾರೆ ಎನ್ನುವ ಅಂಶವನ್ನು ನಮ್ಮ ಅನುಸಂಧಾನಕ್ಕೆ ತಂದುಕೊಳ್ಬೇಕು. ನರಸಿಂಹದೇವರು ಈ ನಿತ್ಯಾನುಪೂರ್ವಿಗೆ ನಿಯಾಮಕರು ಅಂತ ಹೇಳಿದ ಮೇಲೆ ವೇದಾಪೌರುಷೇಯತ್ವ ನಮಗೆ ಕಷ್ಟ ಆಗಬಾರ್ದು ಅನ್ನುವ ಒಂದು ಅಂಶವನ್ನು ನಮ್ಮ ಸಗರಿ ರಾಘವೇಂದ್ರ ಉಪಾಧ್ಯಾಯರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಪ್ರಾಯಶಃ ಇಂಥ ಚಿಂತನೆಯನ್ನು ಮುಂದೆ ಮುಂದೆ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಮಧ್ಯಮ ವಯಸ್ಸಿನ, ತರುಣ ವಯಸ್ಸಿನ ವಿದ್ವಾಂಸರುಗಳು ಇದನ್ನು ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ಪರಿಗಣನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಜೊತೆಗೆ ಸಗರಿ ರಾಘವೇಂದ್ರ ಉಪಾಧ್ಯಾಯರು ಹೇಳಿದ್ದು ಹಕ್ಕಿಗಳ ಧ್ವನಿಯೂ ಕೂಡ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತೆ ಅಂತ ಓದ್ಕೊಂಡಿದ್ದೀವಿ. ಐತರೇಯೋಪನಿಷತ್ನಲ್ಲಿ ಭಾಷೆದಲ್ಲಿ ಅದನ್ನು ಓದ್ಕೊಂಡಿದ್ದೇವೆ. ಹಕ್ಕಿಗಳಿಗೆ ಏನು ಅರ್ಥ ವಿವಕ್ಷೆ ಇಲ್ಲ, ಅವೇನೋ ಸಂತೋಷವನ್ನು ಆತಂಕವನ್ನು ವ್ಯಕ್ತಪಡಿಸಲಿಕ್ಕೆ ಧ್ವನಿಗಳನ್ನು ಹೊರಡಿಸ್ತಾವಷ್ಟೇ. ಹಕ್ಕಿಗಳು ತಮ್ಮ ಸಂತೋಷವನ್ನು ಆತಂಕವನ್ನು ವ್ಯಕ್ತಪಡಿಸಲಿಕ್ಕೆ ಧ್ವನಿ ಹೊರಡಿಸಿದರೆ ಅದು ಪರಮಾತ್ಮನ ಮಹಿಮೆಯ ಪ್ರತಿಪಾದನೆ ಹೇಗಾಗತ್ತೆ ಅಂತ
ಇರತಕ್ಕಂಥದ್ದೊಂದು ಪ್ರಶ್ನೆ, ಚಿಂತಕರಿಗಿರಬೇಕಾದ ಪ್ರಶ್ನೆ ಅದು. ಆ ಪ್ರಶ್ನೆಗೆ ಅವರು ಓದಿರೋ ಗ್ರಂಥಗಳಿಂದ ಸಿಕ್ಕಿರೋ ಉತ್ತರವನ್ನು ಅವರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ. ಗಮನಿಸಬೇಕಾದ ವಿಷಯ ಅದು. ಹಕ್ಕಿಗಳು ಏನು ಧ್ವನಿಯನ್ನು ಹೊರಡಿಸ್ತಾವೆ ತಮ್ಮ ಧ್ವನಿಪೆಟ್ಟಿಗೆಯಿಂದ, ಆ ಧ್ವನಿ ಹೊರಡಿಸಬೇಕಾದ್ರೆ ಅಲ್ಲಿ ಪ್ರಾಣದ ಉಪಯೋಗ ಬಹಳ ಇದೆ. ಪ್ರಾಣದ ಉಪಯೋಗದಿಂದ ಧ್ವನಿ ಹೊರಡೋದೇ ಇಲ್ಲ. ಅಲ್ಲಿ ಪ್ರಾಣದ ಉಪಯೋಗ ಅಂತಂದರೆ, ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರಿಂದ ನಿಯಮ್ಯವಾಗಿರುವ ಗಾಳಿಯ ಉಪಯೋಗ ಅಂತ ನಮ್ಮ ಭೌತಿಕ ಚಿಂತನೆ ಅಷ್ಟೇ ಅದು. ಆ ಭೌತಿಕ ಚಿಂತನೆಯನ್ನು ದಾಟಿ ಆಚೆ ಹೋದರೆ ಅಲ್ಲಿ ಮುಖ್ಯ ಪ್ರಾಣದೇವರೇ ಆ ಶಬ್ದವನ್ನು ಹೊರಡಿಸ್ತಾ ಇರೋದು. ಹಕ್ಕಿಗಳ ಕಂಠದಿಂದ ಧ್ವನಿಯನ್ನು ಹೊರಡಿಸ್ತಾ ಇರೋದು ಮುಖ್ಯ ಪ್ರಾಣದೇವರು. ಬೇರೆ ಪ್ರಾಣಿಗಳ ಕಂಠದಲ್ಲೂ ಧ್ವನಿಯನ್ನು ಹೊರಡಿಸ್ತಾ ಇರೋದು ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಆ ಕಂಠದಿಂದ ಹೊರಟ ಆ ಧ್ವನಿ ಇಂಥ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ ಅಂತ ಅನುಸಂಧಾನ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರಿಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಇದು. ಬೇರೆ ನಮ್ಮಂಥ ಪಾಮರರಿಗೋ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಗೊತ್ತಾಗದೇ ಇದ್ದರೂ ಅಲ್ಲಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ಆ ಧ್ವನಿಯನ್ನು ಹೊರಡಿಸುವ ಮುಖ್ಯ ಪ್ರಾಣದೇವರಿಗೆ ಇದು ಭಗವತ್ ಪ್ರತಿಪಾದಕ, ಭಗವನ್ಮಹಿಮ ಪ್ರತಿಪಾದಕ ಅನ್ನುವ ಅಂಶ ಅರ್ಥ ಆಗಿದೆ ಅಂತ, ಶಾಸ್ತ್ರಗಳ ಅರ್ಥ ಅಂತ ತುಂಬ ಗಮನಿಸಬೇಕಾದ ವಿಷಯವನ್ನು ನಮ್ಮ ಸಗರಿ ರಾಘವೇಂದ್ರ ಉಪಾಧ್ಯಾಯರು ತಮ್ಮ ಮಂಡನೆಯಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕಿದೆ, ಅದು ಪೂರ್ವಮೀಮಾಂಸಾಕ್ಕೆ ಸೇರಿಸ್ಕೊಂಡು ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂರ್ವಮೀಮಾಂಸಾ ದರ್ಶನದಲ್ಲಿ ಅಪೌರುಷೇಯತ್ವ ಪ್ರತಿಪಾದನೆ ಮಾಡಲಿಕ್ಕೆ ಅವರು ಬಳಸ್ಕೊಂಡಿರೋ ಪ್ರಧಾನವಾದ ಯುಕ್ತಿ ಅಂದರೆ ಕರ್ತೃ ಅನುಪಲಂಭ, ವೇದಕರ್ತೃವಿನ ಅನುಪಲಂಭ. ವೇದಕ್ಕೆ ಯಾರು ಕರ್ತೃ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಅದರ ಉಪಲಬ್ಧಿ ಅಂದರೆ ವೇದಾಧ್ಯಯನ ಪರಂಪರೆ ಇದೆ. ಆ ವೇದಾಧ್ಯಯನ ಪರಂಪರೆಯಲ್ಲಿ ಯಾರೂ ಕೂಡ ಇಂಥವರು ಕರ್ತೃ ಅಂತ ನಮಗೆ ಹೇಳಿಲ್ಲ. ಆಮೇಲೆ ನಡೆದಿರೋ ವಿಮರ್ಶೆಯ ಗ್ರಂಥಗಳಲ್ಲೂ ಕೂಡ ಎಲ್ಲೂ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ, ಅಂದರೆ ಬೇರೆ ದೇಶದವರ ವಿಮರ್ಶೆ ಅಧ್ಯಯನದ ಪ್ರಭಾವಕ್ಕೆ ಒಳಗಾಗದೆ ನಮ್ಮದೇ ದೇಶದವರು ನಮ್ಮದೇ ಪರಂಪರೆಯ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಕಾಲದಲ್ಲಿ ಬಂದಿರೋ ಗ್ರಂಥಗಳಲ್ಲಿ ಯಾರೂ ಕೂಡ ವೇದಕ್ಕೆ ಇಂಥವ್ರೊಬ್ಬರು ಕರ್ತೃ ಒಬ್ಬರು ಅಂತನೋ ಅಥವಾ 10 ಜನ ಅಂತನೋ ಕರ್ತೃ ಅಂತ ಉಲ್ಲೇಖ ಮಾಡೇ ಇಲ್ಲ. ಆದ್ದರಿಂದ ಕರ್ತೃವಿನ ಜ್ಞಾನವೂ ಇಲ್ಲ, ಕರ್ತೃವಿನ ಉಲ್ಲೇಖವೂ ಇಲ್ಲ. ಕರ್ತೃನುಪಲಂಭ. ಈ ಕರ್ತೃನುಪಲಂಭ ಅಪೌರುಷೇಯತ್ವಕ್ಕೆ ಮುಖ್ಯವಾದ ಯುಕ್ತಿ ಪೂರ್ವಮೀಮಾಂಸಾ ದರ್ಶನದಲ್ಲಿ. ಅದಕ್ಕೆ ಸುತ್ತಮುತ್ತಲೂ ಬೇರೆ ವಿಚಾರಗಳನ್ನು ಕೂಡ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಮುಖ್ಯವಾದ ಯುಕ್ತಿ ಕರ್ತೃನುಪಲಂಭ. ಈ ಕರ್ತೃನುಪಲಂಭ ಅಪೌರುಷೇಯತ್ವಕ್ಕೆ ಯುಕ್ತಿ ಅಂತ ಹೇಳಿದಾಗ ಬಹುಶಃ ಪೂರ್ವಮೀಮಾಂಸಾ ಗ್ರಂಥದಲ್ಲಿ ಅದ್ರ ಮೇಲೆ ಬಂದಿರೋ ಪ್ರಶ್ನೆಯನ್ನು ಚಿಂತನೆ ಮಾಡಿಲ್ಲ ಅಂತ ನನಗನ್ಸಿದೆ. ಅದನ್ನು ನಮ್ಮ ಗುರಾಚಾರ್ಯ ಹೇಳಬೇಕು. ಅದನ್ನು ಗೂಢಕರ್ತೃಕದ ವಿಚಾರದಿಂದ ಝಂಕ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ಕೊಂಡಿದ್ದಾರೆ. ಪರಿಹಾರ ಏನು ಹೇಳಿದ್ದಾರೆ? ಯೋಗ್ಯಾನುಪಲಬ್ಧಿಯಲ್ಲಿಲ್ಲ ಅಂತ ಹಾಗೆ ಹೇಳ್ಕೊಂಡಿದ್ದಾರೆ. ಅಂತೂ ಗೂಢಕರ್ತೃಕದಲ್ಲಿ ಒಂದು ಶಂಕ ಮಾಡ್ಕೊಂಡಿದ್ದಾರೆ ಅವರು ಕೂಡ. ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಿದ್ದಾರೆ ಅಂತ ಕಾಣುತ್ತೆ. ಮಧ್ವ ಮತದಲ್ಲಿ ಈ ಗೂಢಕರ್ತೃಕದಲ್ಲಿ ವ್ಯಭಿಚಾರ ಶಂಕ ಮಾಡ್ಕೊಳ್ತಾರೆ ಅಂತ ಅಪೌರುಷೇಯತ್ವವನ್ನು ಹೇಳಿದ ಕೂಡಲೇ ಗೂಢಕರ್ತೃಕದಲ್ಲಿ ವ್ಯಭಿಚಾರ ಶಂಕ ಮಾಡ್ಕೊಳ್ತಾರೆ. ಕರ್ತೃನುಪಲಂಭವನ್ನು ಹೇಳಿದ ಕೂಡಲೇ ಶಂಕ ಮಾಡಿಕೊಂಡಾಗ ಮಧ್ವಾಚಾರ್ಯ ಗ್ರಂಥದಲ್ಲಿ ಸಿಕ್ಕಿರೋ ಉತ್ತರ ಏನು ಅಂದರೆ ತಸ್ಯ ಅಕರ್ತೃಕತ್ವ ಪ್ರಸಿದ್ಧಿಮತ್ವಾತ್ ಅಂತ. ವೇದಸ್ಯ ಅಕರ್ತೃಕತ್ವ ಪ್ರಸಿದ್ಧಿಮತ್ವಾತ್ ಅಂತ. ಅಂದರೆ ವೇದಕ್ಕೆ ಕರ್ತೃಪ್ರಸಿದ್ಧಿ ಇಲ್ಲ ಅಂತ. ಕರ್ತೃಪ್ರಸಿದ್ಧಿ ಇಲ್ಲ ಅಂದರೆ ಕರ್ತೃ ಯಾರು ಅಂತ ಗೊತ್ತಿಲ್ಲ ಅಂತ ಒಂದು ಅರ್ಥನೂ ಆಗಬಹುದು. ಅದರ ಜೊತೆಗೆ ಇನ್ನೊಂದು ಅರ್ಥ, ಕರ್ತೃ ಇದಾನೆ ಅಂತ ಪ್ರಸಿದ್ಧಿ ಇಲ್ಲ. ವೇದಸ್ಯ ಕರ್ತ ಅಸ್ತಿ ಇತಿ ಪ್ರಸಿದ್ಧಿರ್ನಾಸ್ತಿ ಅಂತ. ವೇದಸ್ಯ ಕರ್ತ ಅಸ್ತಿ ಇತಿ ಪ್ರಸಿದ್ಧಿರ್ನಾಸ್ತಿ. ಗೂಢಕರ್ತೃಕ ನೋಡಿದರೆ ಗೂಢಕರ್ತೃಕದಲ್ಲಿ ಕರ್ತೃ ಯಾರು ಅಂತ ಗೊತ್ತಿಲ್ಲ ಅಷ್ಟೇನೆ. ಅಸ್ಯ ಗ್ರಂಥಸ್ಯ ಕರ್ತ ನಾಸ್ತಿ ಅಂತ ಪ್ರಸಿದ್ಧಿ ಇಲ್ಲ. ಗೂಢಕರ್ತೃಕದ ಬಗ್ಗೆ ಯಾರೋ ಇದ್ದಾನೆ ಕರ್ತೃ, ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಅಷ್ಟೇನೆ. ವೇದಕ್ಕೆ ಮಾತ್ರ ಹಾಗಲ್ಲ. ಅಸ್ಯ ಗ್ರಂಥಸ್ಯ ಅಸ್ಯ ವೇದಸ್ಯ ಕರ್ತ ನಾಸ್ತಿ ಅಂತಲೇ ನಮ್ಮ ಪರಂಪರೆ ಇರೋದು. ಅಂದರೆ ಅಕರ್ತೃಕತ್ವ ಪ್ರಸಿದ್ಧಿಯನ್ನು ಮಧ್ವಾಚಾರ್ಯ ಪ್ರಯೋಗ ಮಾಡಿರೋ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡಿಕೊಂಡ್ರೆ ಅಸ್ಯ ವೇದಸ್ಯ ಕರ್ತ ನಾಸ್ತಿ ಅಂತ ಅರ್ಥ ಅದಕ್ಕೆ ಅಂತ ಇಟ್ಕೊಂಡ್ರೆ ಗೂಢಕರ್ತೃಕಕ್ಕೆ ಅಂಥ ಪ್ರಸಿದ್ಧಿ ಇಲ್ಲ. ಆದ ಗೂಢಕರ್ತೃಕದಲ್ಲಿ ಈ ಹೇತು ಇಟ್ಕೊಂಡ್ರೆ, ಅಕರ್ತೃಕತ್ವ ಪ್ರಸಿದ್ಧಿ ಮತ್ವಾತ್ ಅಂತ ಹೇತು ಇಟ್ಕೊಂಡ್ರೆ ಗೂಢಕರ್ತೃಕದ ವಿಚಾರ ಬರೋದಿಲ್ಲ. ಗೂಢಕರ್ತೃಕ ಗ್ರಂಥದಲ್ಲಿ ಅಸ್ಯ ಕರ್ತ ನಾಸ್ತಿ ಅನ್ನೋ ಪ್ರಸಿದ್ಧಿ ಇಲ್ಲವೇ ಇಲ್ಲ. ಆ ಕರ್ತ ನಜ್ಞಾಯತೆ ಅಂತ ಪ್ರಸಿದ್ಧಿ ಅಷ್ಟೇ, ಕರ್ತ ನಾಸ್ತಿ ಅಂತ ಪ್ರಸಿದ್ಧಿ ಇಲ್ಲ. ಆದ್ದರಿಂದ ಅಲ್ಲಿ ವಿಚಾರ ಬರೋದಿಲ್ಲ ಅಂತ ಮಧ್ವಾಚಾರದನ್ನು ಕರ್ತೃನುಪಲಂಭ ಅನ್ನೋ ಪೂರ್ವಮೀಮಾಂಸಕರ ಮಾತನ್ನು ಹೀಗೆ ಪರಿಷ್ಕಾರ ಮಾಡಿದ್ರು ನನಗನ್ಸುತ್ತೆ.
ಅಕರ್ತೃಕತ್ವ ಪ್ರಸಿದ್ಧಿ ಮತ್ವ ಅಂತ ಹೇಳಬೇಕು ಅಂತ ಪರಿಷ್ಕಾರ ಮಾಡಿದ್ರಿಂದ ಹೆಚ್ಚು ಸುಲಭವಾಗಿ ಗೂಢಕರ್ತೃಕತ್ವ ವಿಚಾರ ಪರಿಹಾರ ಆಗಿದೆ ಅಂತ ನೋಡೋಣ. ಅದು ಚಿಂತನೆ ಆಮೇಲೆ ಮಾಡೋಣಂತೆ. ಇದು ಪೂರ್ವಮೀಮಾಂಸಾ ದರ್ಶನ ಮತ್ತು ಮಧ್ವಮತ ದರ್ಶನದಲ್ಲಿ ಇಬ್ಬರೂ ವೇದಾಪೌರುಷತ್ವ ಪ್ರತಿಪಾದನೆ ಮಾಡೋರೆ. ಆದರೆ ಪೂರ್ವಮೀಮಾಂಸಾ ದರ್ಶನದವರು ಕರ್ತೃನುಪಲಂಭವನ್ನು ಹೇತು ಅಂತ ಹೇಳಿದ ಮೇಲೆ ಬಂದಿರೋ ಗೂಢಕರ್ತೃಕತ್ವ ವಿಚಾರದ ಪ್ರಶ್ನೆಯನ್ನು ಮಧ್ವಮತ ಹೆಚ್ಚು ಸ್ವರಸವಾಗಿ ಪರಿಹಾರ ಮಾಡಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅನಂತರ ಅದ್ವೈತ ವೇದಾಂತ ದರ್ಶನ, ಅವರು ಬೇರೆ ಬೇರೆ ವಿಷಯಗಳನ್ನು ನಮ್ಮ ನಾಗರಾಚಾರ್ಯ ಹೇಳಿದ್ದಾರೆ. ಆ ಬೇರೆ ಬೇರೆ ವಿಷಯಗಳ ಮಧ್ಯೆ ಪ್ರಧಾನವಾಗಿ ಗಮನಿಸಬೇಕಾದದ್ದು ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಅವರು ಮಾಡಿದ ವ್ಯಾಖ್ಯಾನ, ಶಾಸ್ತ್ರಸ್ಯ ಯೋನಿಹಿ ಅಂತ ವ್ಯಾಖ್ಯಾನ ಮಾಡಿ, ಶಾಸ್ತ್ರ ಅಂದರೆ ವೇದ ಅಂತ ಅರ್ಥ ಇಟ್ಕೊಂಡವರು ವೇದದ ಕರ್ತೃ ಆದ್ದರಿಂದ ಈಶ್ವರನಿಗೆ ಸರ್ವಜ್ಞತ್ವ ಸಿದ್ಧ ಆಗುತ್ತೆ. ಸರ್ವಜ್ಞತ್ವ ಸಿದ್ಧ ಆಗಿದ್ದ ಜಗಜ್ಜನ್ಮಾಧಿಕರಣತ್ವ ಸಿದ್ಧ ಆಗುತ್ತೆ. ಜಗಜ್ಜನ್ಮಾಧಿಕರಣತ್ವ ಬ್ರಹ್ಮನ ಲಕ್ಷಣ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಎರಡನೇ ಸೂತ್ರಕ್ಕೂ ಮೂರನೇ ಸೂತ್ರಕ್ಕೂ ಸಂಬಂಧವನ್ನು ಮಾಡಿಕೊಂಡು ವೇದದ ಕರ್ತೃ ಅಂತ ಇದರಿಂದ ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ. ವೇದದ ಕರ್ತೃ ಈಶ್ವರ ಅಂತ ಅರ್ಥ ಆದಮೇಲೆ ವೇದಕ್ಕೆ ಪೌರುಷೇಯತ್ವವನ್ನು ಹೇಳ್ದಂಗೆ ಆಯ್ತಲ್ವಾ? ಅದು ಅವರೇ ಅಪೌರುಷೇಯತ್ವವನ್ನು ಹೇಳ್ತಾರೆ. ಅದನ್ನು ಜಿಜ್ಞಾಸೆ ಮಾಡಿದರು ನಮ್ಮ ನಗರಾಚಾರ್ಯ, ಅವರ ಗ್ರಂಥಕ್ಕನ್ನು ಕೂಡ ಜಿಜ್ಞಾಸೆ ಮಾಡಿದರು. ಅವರೊಂಥರ ಪೌರುಷೇಯತ್ವ ಸಮಾನಾಧಿಕರಣವಾದ ಅಪೌರುಷೇಯತ್ವವನ್ನು ಹೇಳೋ ಚಿಂತಕರವರು. ಪೌರುಷೇಯತ್ವ ಸಮಾನಾಧಿಕರಣವಾದ ಅಪೌರುಷೇಯತ್ವವನ್ನು ಹೇಳೋದು ಹೇಗೆ ಅಂತ ಅವ್ರನ್ನೇ ಕೇಳಿಕೊಂಡ್ರೆ, ಸಾಯಣ ಭಾಷ್ಯದಲ್ಲಿ ಸಾಯಣಾಚಾರ್ಯರು ಅದ್ವೈತದವ್ರು ಹೇಳ್ತಕ್ಕಂಥ ಒಂದು ಉತ್ತರವನ್ನು ಬರೆದಿದ್ದಾರೆ. ಸಾಯಣ ಭಾಷ್ಯ ಭೂಮಿಕೆಯಲ್ಲಿ ಅದ್ವೈತದವ್ರು ಹೇಳ್ತಕ್ಕಂಥ ಒಂದು ಉತ್ತರ ಬರೆದಿದ್ದಾರೆ. ಈಶ್ವರೇತರ ಪುರುಷರಿಂದ ರಚಿತವಲ್ಲ ಇದು. ಈಶ್ವರ ಬಿಟ್ಟು ಬೇರೆ ಪುರುಷರಿಂದ ರಚಿತವಲ್ಲ. ಆದ್ದರಿಂದ ಈಶ್ವರೇತರ ಪುರುಷರಿಂದ ರಚಿತ ಅಲ್ಲ. ಆದ್ದರಿಂದ ಇದನ್ನು ಅಪೌರುಷಯ ಅಂತ ಹೇಳಬೇಕು ಅಂತ ಪೌರುಷಯತ್ವ ಸಮಾನಾಧಿಕರಣ್ಯ ಅಪೌರುಷಯತ್ವಕ್ಕೆ ತರಬೇಕು. ಇವಾಗ ಅದನ್ನು ನಿರ್ವಾಹ ಮಾಡಬೇಕಾದ ಹೀಗೆ ಅಂತ ಸಾಯಣ ವೇದಾರ್ಥ ಇದು ಅವರ ವೇದಭಾಷ್ಯ ಭೂಮಿಕೆ ಇದೆಯಲ್ಲ, ಆ ವೇದಭಾಷ್ಯ ಭೂಮಿಕೆಯಲ್ಲಿ ಅದ್ವೈತ ಚಿಂತಕರು ಹೀಗೆ ಹೇಳ್ತಾರೆ. ಈಶ್ವರೇತರ ಪುರುಷರಿಂದ ರಚಿತ ಅಲ್ಲ ಅಂತ ಹೇಳ್ತಾರೆ, ಆದ್ದರಿಂದ ಅಪೌರುಷೇಯ ಅಂತ ಹೇಳ್ತಾರೆ ಅಂತ ಹೀಗೊಂದು ಅಪೌರುಷೇಯತ್ವವನ್ನು ಪ್ರತಿಪಾದನೆ ಮಾಡೋ ರೀತಿ ಅದ್ವೈತ ದರ್ಶನದಲ್ಲಿದೆ ಅಂತ. ಅದರ ಜೊತೆಗೆ ನಾಗರಾಚಾರ್ಯ ಹೇಳಿದ ನಾನಾ ವಿಷಯಗಳೆಲ್ಲ ವರ್ಣನಿತ್ಯತ್ವ, ಮಹಾಭಾರತಕ್ಕೆ ಅಪೌರುಷೇಯತ್ವ ಯಾಕೆ? ಈಶ್ವರೇತರ ರಚಿತ, ಈಶ್ವರ ರಚಿತ ಆದ್ರಿಂದ. ಮತ್ತೆ ಕಷ್ಟನ ಋಷಿ ಅಂತ ಹೇಳ್ತಾರೆ. ಆದರೂ ಕೂಡ ಪೌರುಷೇಯತ್ವ ಬಂತವಾಗ. ಈಶ್ವರ ರಚಿತ ಆದ್ರಿಂದ ಪೌರುಷೇಯತ್ವ, ಈಶ್ವರೇತರ ಅರಚಿತ ಆದ್ರಿಂದ ಅವರು ಹೇಳುದು ವೇದಕ್ಕೆ ಅವರು ಈ ರೀತಿ ಹೇಳುವುದಾಗಿದ್ರೆ ಮಹಾಭಾರತಕ್ಕೂ ಇದು ಮಾಡಬೇಕಾದೀತು, ಅಪೌರುಷೇಯತ್ವ ಬರಬೇಕಾದೀತು ಅಂತ. ಅಪೌರುಷೇಯತ್ವ ಬರಬೇಕಾದೀತು ಇಲ್ಲ ಅಂತ ಅವರು ವೇದವ್ಯಾಸರ ಈಶ್ವರ ಅಂತ ಅಂಗೀಕಾರ ಮಾಡೋದಿಲ್ಲ ಅಂತ. ಅದು ಹೌದು, ಆ ವಿಷಯ ಹೌದು. ಇನ್ನು ವಿಶಿಷ್ಟಾದ್ವೈತ ದರ್ಶನ ಈ ಎಲ್ಲ ಮಾರ್ಗವನ್ನು ಒಪ್ಪಿಕೊಂಡು, ಅಂದರೆ ಪೂರ್ವಮೀಮಾಂಸಾದ ಹೇಳೋ ಮಾರ್ಗ, ಅದ್ವೈತ ದರ್ಶನ ಹೇಳೋ ಮಾರ್ಗ ಅಂತ. ಅದ್ವೈತ ದರ್ಶನ ಹೇಳೋ ಮಾರ್ಗ ಒಪ್ಕೊಳ್ಳೋದಿಲ್ಲ. ಪೂರ್ವಮೀಮಾಂಸಕರು ಹೇಳೋ ಮಾರ್ಗ ಎಲ್ಲರಿಗಿಂತ ಪೂರ್ವದಲ್ಲಿದ್ದವರು, ಈ ಎಲ್ಲ ದರ್ಶನಗಳಿಗಿಂತ ಪೂರ್ವದಲ್ಲಿದ್ದವರು ಪೂರ್ವಮೀಮಾಂಸಕರು ಕರ್ತೃನುಪಲಂಭ ಅನ್ನೋ ಹೇತುವನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಅದನ್ನು ಮಧ್ವಾಚಾರ್ಯ ಒಪ್ಪಿಕೊಂಡು ಅದನ್ನೊಂದು ಸ್ವಲ್ಪ ಪರಿಷ್ಕಾರ ಮಾಡಿದ್ದಾರೆ, ದೋಷ ಪರಿಹಾರ ಆಗುವಂತೆ ಪರಿಷ್ಕಾರ ಮಾಡಿದ್ದಾರೆ. ಆ ದಾರಿಯಲ್ಲಿ ಹೋಗಿದ್ದಾರೆ ಅವರು ಮಧ್ವಾಚಾರ್ಯರು, ಕರ್ತೃನುಪಲಂಭ ಅನ್ನೋದನ್ನು. ಇವರು ಕರ್ತೃನುಪಲಂಭ ಅದನ್ನು ಒಪ್ಕೊಂಡಿದ್ದಾರೋ ಇಲ್ವೋ ಅಂತ ಇವ್ರ ಪ್ರಬಂಧದಿಂದ ಸ್ಪಷ್ಟ ಆಗಲಿಲ್ಲ. ಕರ್ತೃನುಪಲಂಭ ಒಪ್ಕೊಂಡಿದ್ದಾರೋ ಇಲ್ವೋ? ಅಲ್ಲಿ ಕರ್ತೃನುಪಲಂಭ ಇದೆ ಅಂತ ಅಂಗೀಕಾರ ಮಾಡಿದ್ದಾರೆ. ಈ ಕರ್ತೃನುಪಲಂಭವನ್ನು ಅಪೌರುಷೇಯತ್ವ ಪ್ರತಿಪಾದನೆಗೆ ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ದೇವತಾಧಿಕರಣದಲ್ಲಿ ದೇವತೆಗಳು ನಿತ್ಯ ಅಂತ ಪ್ರತಿಪಾದನೆ ಮಾಡಲೇಬೇಕಾಯಿತು. ಇಂದ್ರಾದಿ ದೇವತೆಗಳು ನಿತ್ಯ ಅಂತ. ಇಂದ್ರಾದಿ ದೇವತೆಗಳು ನಿತ್ಯ ಆದ್ದರಿಂದ ಆ ಇಂದ್ರಾದಿ ದೇವತೆಗಳನ್ನು ಪ್ರತಿಪಾದಿಸುವ ವೇದ ನಿತ್ಯ ಆಗಿದೆ ಅಂಥೇಳಿ ದೇವತೆಗಳ ನಿತ್ಯತ್ವದ ಮೂಲಕ ವೇದಾಪೌರುಷೇಯತ್ವವನ್ನು ಅರ್ಥ ಮಾಡಿಕೊಳ್ಳುವ ಒಂದು ದಾರಿಯನ್ನು ಅವರು ಕಂಡುಕೊಂಡಿದ್ದಾರೆ. ದೇವತೆಗಳ ನಿತ್ಯತ್ವವನ್ನು ವೇದದಿಂದ ಅರ್ಥ ಮಾಡಿಕೊಳ್ಬೇಕು ಅಥವಾ ದೇವತೆಗಳ ನಿತ್ಯತ್ವವನ್ನು ವೇದಾಪೌರುಷೇಯತ್ವ ಅರ್ಥ ಮಾಡಿಕೊಳ್ಬೇಕು ಅಂತ ಇಂಥದ್ದೊಂದು ಗೊಂದಲ ಅವರ ದರ್ಶನದಲ್ಲಿ ಏರ್ಪಾಡಾಗತ್ತೆ. ಅದಕ್ಕಿಂತ ಬಹಳ ಸರಳವಾದ ದಾರಿ ಅಂತಂದರೆ ಮಧ್ವಾಚಾರ್ಯ ಹೇಳಿರ್ತಕ್ಕಂಥ ತಸ್ಯ ಅಕರ್ತೃಕತ್ವ ಪ್ರಸಿದ್ಧಿ ಮತ್ವಾತ್ ಅಂತ ಏನು ಅಕರ್ತೃಕತ್ವ ಪ್ರಸಿದ್ಧಿ ಮತ್ವವನ್ನು ಹೇಳಿದ್ದಾರೆ. ಅದರ ಮೂಲಕ
ನಾವು ಹೋದರೆ ಈ ವೇದಾಪುರುಷೇತ್ವದ ಸಮಸ್ಯೆ ಪರಿಹಾರ ಆಗುತ್ತೆ. ವರ್ಣನಿತ್ಯತ್ವ ಇಲ್ಲದೇ ಇದ್ದರೂ ಕೂಡ ಒಂದು ವೇದಾಪುರುಷೇತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಒಂದು ಚಿಂತನೆ ಮಾಡಿದ್ದಾರೆ. ವರ್ಣನಿತ್ಯತ್ವ ಇಲ್ಲದೇ ಇದ್ದರೂ ವೇದಾಪುರುಷೇತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂದರೆ ಹಿಂದಕ್ಕೆ ಹೋಗ್ತಾ ಇದ್ದರೆ ಎಲ್ಲಿ ಆರಂಭ ಆಯಿತು ಅಂತ ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ಅಪೌರುಷೇತ್ವ ಇದೆ ಅಂತ, ಅನಿತ್ಯವೇ ಆದರೂ ಕೂಡ ಅಪೌರುಷೇತ್ವ ಇದೆ ಅಂತ. ಅದಕ್ಕೆ ಈ ಒಂದು ಉದಾಹರಣೆಯಾಗಿ ಹೇಳಬೇಕು ಅಂತ ನಂಗೊಂದು ಅಂಶ ಮನಸ್ಸಿಗೆ ಬಂತು. ಈ ಕರ್ಮ ಪರಂಪರೆ ಇದೆಯಲ್ಲ, ಕರ್ಮ ಪರಂಪರೆ ಅನಾದಿ ಇದು. ಆದರೆ ಕರ್ಮ ವ್ಯಕ್ತಿ ಅನಾದಿ ಅಲ್ಲ. ಪ್ರತಿಯೊಂದು ಕರ್ಮವೂ ಹುಟ್ಟಿದ್ದೇನೆ ಅಂದರೆ ಕರ್ಮ ವ್ಯಕ್ತಿ ಅನಾದಿ ಅಲ್ಲ, ಕರ್ಮ ಪರಂಪರೆ ಅನಾದಿ. ಆ ಕರ್ಮ ವ್ಯಕ್ತಿ ಅನಾದಿ ಅಲ್ಲ, ಕರ್ಮ ಪರಂಪರೆ ಅನಾದಿ ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಹಾಗೆ ವರ್ಣನಿತ್ಯ ಅಲ್ಲದೇ ಇದ್ದರೂ ಕೂಡ ಈ ವೇದ ಪರಂಪರೆ ಅನಾದಿಯಾಗಿದೆ. ಆದ್ದರಿಂದ ಉಚ್ಚಾರಣ ಪರಂಪರೆ ಅನಾದಿಯಾಗಿದೆ. ಆದ್ದರಿಂದ ವೇದಕ್ಕೆ ಪೌರುಷೇತ್ವ ಹೇಳ್ಬೋದು ಅಂತ ಅಲ್ಲೂ ಒಂದು ಚಿಂತನೆ ಮಾಡಬೇಕಾದ ವಿಷಯ ಇದೆ ಅಂತ ನನಗೆ, ಅಂದರೆ ಗ್ರಾಹ್ಯವಾದ ವಿಷಯ ಇದೆ ಅಂಥದ್ದೊಂದು ಚಿಂತನ ಕ್ರಮದಲ್ಲಿ ಗ್ರಾಹ್ಯವಾದ ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ. ಇಂಥದ್ದೆಲ್ಲ ಒಂದು ವೇದಾಪೌರುಷೇತ್ವದಲ್ಲಿ ಬಂದಿರತಕ್ಕಂಥ ಪ್ರಧಾನವಾದ ವಿಷಯಗಳು ಇವತ್ತಿನ ಚರ್ಚೆಗೆ ಬಂದಿದ್ದಾವೆ. ಈ ಪೃಚ್ಛಕರನ್ನು ಯಾರ್ಯಾರನ್ನು ಕರೆದಿದ್ದರೂ ಅವರೆಲ್ಲ ಪರಿಣಿತ ವಿದ್ವಾಂಸರೇ. 16 ವರ್ಷಗಳ ಕಾಲ ಶಾಸ್ತ್ರ ಪಾಠ ಹೇಳ್ತಾ ಚೆನ್ನಾಗಿ ಪಳಗಿರ್ತಕ್ಕಂಥ ವಿದ್ವಾಂಸರುಗಳವರು. ಅದನ್ನು ಒಳ್ಳೆಯ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಅವರ ಪ್ರಶ್ನೆಗಳಿಂದಾಗಿ ಮತ್ತಷ್ಟು ಈ ವಿಚಾರಗಳು ಸ್ಫುಟವಾಗಿ ನಮ್ಮ ಬುದ್ಧಿಯಲ್ಲಿ ಮೂಡಲಿಕ್ಕೆ ಆಗಿದೆ. ಇನ್ನೊಂದು ಅಂಶವನ್ನು ಹೇಳಿ ನಾನು ಮುಗಿಸ್ತೇನೆ. ವೇದ ಸಕರ್ತೃಕ ವಾಕ್ಯತ್ವಾತ್ ಅಂತ ನಾವು ಪ್ರತಿಜ್ಞಾ ಹೇತುಗಳನ್ನು ಹೇಳಿ ವೇದಕ್ಕೆ ಪೌರುಷೇತ್ವ ಇದೆ ಅಂತ ಪ್ರತಿಪಾದನೆ ಮಾಡೋ ದಾರಿಯನ್ನು ಗ್ರಂಥಗಳಲ್ಲಿ ನಾವು ನೋಡಿದ್ದೀವಿ. ವಾಕ್ಯ ಆದ ಕೂಡಲೇ ಸಕರ್ತೃಕ ಯಾಕೆ ಆಗಬೇಕು? ವಾಕ್ಯತ್ವ ಮಸ್ತು, ಸಕರ್ತೃಕತ್ವ ಮಾಸ್ತು ಅಂತ ಹೇಳಿದರೆ ಏನು ಉತ್ತರ? ಅದು ಬಹುಶಃ ನಮ್ಮ ಚರ್ಚೆಯಲ್ಲಿ ಬರಲಿಲ್ಲ. ವಾಕ್ಯತ್ವ ಏನು ಬಾಧ ಇದೆ? ಪ್ರತ್ಯಕ್ಷ ಹೌದು, ಅನುಮಾನಕ್ಕೆ ಬಾಧ ಇದೆ. ಅಪ್ರಯೋಜಕ ಶಂಕಕ್ಕೂ ಉತ್ತರ ಸಿಗೋದಿಲ್ಲ. ಹೌದು. ಅದಕ್ಕೆ ವಾಕ್ಯತ್ವ ಮಸ್ತು ಸಕರ್ತೃಕತ್ವ ಮಾಸ್ತು ಅಂತ ಹೇಳಿದರೆ ಮೂಲವೇ ಬಾಧ ಅಂತ. ಅದಕ್ಕೆ ಲೋಕದ ಉದಾಹರಣೆಗಳನ್ನೆಲ್ಲ ನೋಡ್ಲಿಕ್ಕೆ ಬರುತ್ತೆ. ಈಗ ಗಗನಂ ಅನಿತ್ಯಂ ವಸ್ತುತ್ವಾದ್ ಘಟವತ್ತು ಅಂತ ಹೇಳಿಕ್ಕಾಗತ್ತಾ? ವಾಕ್ಯ ಆದ್ದರಿಂದ ಇದು ಪೌರುಷೇಯನೇ ಆಗಬೇಕು ಅಂತ ಹೇಳಿದರೆ ವಾಕ್ಯತ್ವಾವಚ್ಛಿನ್ನ ಪೌರುಷೇಯ ಅಂತ ನಮಗೇನು ನಿರ್ಣಯ ಆಗಿಲ್ಲ. ಪೌರುಷೇಯ ವಾಕ್ಯಗಳ ರಾಶಿನ ಮಾತ್ರ ಇದೆ. ಇನ್ನೊಂದು ಯಾವುದೋ ವಾಕ್ಯಗಳ ರಾಶಿ ಇದು ಪೌರುಷೇಯವೋ ಅಂತ ಸಂದೇಹಕ್ಕೊಳಗಾದದ್ದಿದೆ. ಒಂದು ಸಂದಿಗ್ಧ ವಾಕ್ಯ ರಾಶಿ ಇದೆ, ಒಂದು ಅಸಂದಿಗ್ಧವಾಗಿ ಪೌರುಷೇಯ ಅಂತ ವಾಕ್ಯ ರಾಶಿ ಇದೆ. ಅಂದರೆ ವಾಕ್ಯತ್ವಾತ್ ಅಂತ ಹೇತು ಹೇಳಿಕೊಂಡು ವೇದಕ್ಕೆ ಅಪೌರುಷೇಯತ್ವವನ್ನು ಹೇಳಲಿಕ್ಕೆ ಅದನ್ನೇ ಅಪ್ರಯೋಜಕತ್ವ ಅದನ್ನೇ ಹೇಳೋದು, ಅದನ್ನೇ ಹೇಳೋದು ವಿವರಣೆ ಮಾಡಲಿಕ್ಕೆ ಹೋದ ಅಪ್ರಯೋಜಕತ್ವ ಅಂತ. ಅಂದರೆ ವೇದಸಕರ್ತೃಕ ವಾಕ್ಯತ್ವಾತ್ ಅನ್ನೋದಲ್ಲಿ ಒಂದು ಹೇತುವಿಗೆ ಅಪ್ರಯೋಜಕ ಶಂಕ ಇದ್ದೇ ಇದೆ, ಅದು ಪರಿಹಾರ ಆಗೋದಿಲ್ಲ. ಪೌರುಷೇಯತ್ವ ಕಷಕ್ಕೊಂದು ಅಷ್ಟೊಂದು ಪ್ರಬಲವಾದ ತೊಂದರೆ ಇದ್ದೇ ಇದೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ಮಧ್ವಾಚಾರ ಗ್ರಂಥಗಳಲ್ಲಿ ಇನ್ನೊಂದು ಅಪ್ರೋಚ್ ಇದೆ, ಅದು ಅನುವ್ಯಾಖ್ಯಾನದಲ್ಲಿದೆ. ಅನುವ್ಯಾಖ್ಯಾನದಲ್ಲಿ ಇದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಜಯತೀರ್ಥರ ಟೀಕೆಯಲ್ಲಿದೆ. ಅದು ಜಯತೀರ್ಥರ ಟೀಕೆಯಲ್ಲಿರೋ ವಿಷಯ ದೇವರಿದಾನೋ ಇಲ್ವೋ ಅಂತ ಗೊತ್ತಾಗೋದು. ಧರ್ಮಾಭಾವ ಇದ್ರ ಮಧ್ಯೆ ನಮ್ಮ ಚರ್ಚೆ ಇರೋದು. ಇವಾಗ ಧರ್ಮಾದಿ ಸಿದ್ಧಿಗೋಸ್ಕರ ಒಂದು ಅಪೌರುಷೇಯ ವಾಕ್ಯ ಬೇಕೇ ಬೇಕಾಗುತ್ತೆ ಅಂತ ಧರ್ಮಾದಿ ಸಿದ್ಧನಿತಾನುಪತ್ಯ ವೇದಸ್ಯ ಅಪೌರುಷೇಯತ್ವ ಅಂತ ಹೇಳ್ತಾ ಇದ್ದೀವಿ ನಾವು. ಅದಕ್ಕೆ ಪ್ರತಿಯಾಗಿ ಒಂದು ಚರ್ಚೆ ಬಂದಿದೆ. ಅಲ್ಲಿ ಧರ್ಮ ಇಲ್ಲ ಅಂತ ಯಾರು ಗಟ್ಟಿ ಮನಸ್ಸನ್ನು ಹೊಂದಿದ್ದಾರೆ, ಅವಧಾರಣ ಹೊಂದಿದ್ದಾರೆ, ಧರ್ಮ ಇಲ್ಲ ಅಂತ ಯಾರು ಅವಧಾರಣ ಹೊಂದಿದ್ದಾರೆ, ಅವರಿಗೆ ಈ ಮೂಲಕ ಅಪೌರುಷೇಯತ್ವ ಪ್ರತಿಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಧರ್ಮ ಅಂಗೀಕಾರ ಮಾಡಿರೋರಿಗೆ ಅದಕ್ಕೊಂದು ಪೌರುಷೇಯ ಪ್ರಮಾಣ ಬೇಕಾಗುತ್ತೆ ಅಂತ ಬೇಕಾದ್ರೆ ಹೇಳ್ಬೋದು. ಧರ್ಮಾದಿ ಅತೀಂದ್ರಿಯಗಳನ್ನು ಅಂಗೀಕಾರ ಮಾಡೋದಿಲ್ಲ ಅಂತ ಯಾರಿದ್ದಾರೆ ಅವ್ರಿಗೆ ಹೇಗೆ ಪ್ರತಿಪಾದನೆ ಮಾಡೋದು ಅಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಅನುವ್ಯಾಖ್ಯಾನದಲ್ಲಿ ಜಯತೀರ್ಥರ ಟೀಕೆಯಲ್ಲಿ ಹೇಳ್ತಾರೆ, ಧರ್ಮಾಭಾವ, ಧರ್ಮ ಇಲ್ಲ ಅಂತೇಳಿ ಧರ್ಮಾಭಾವ. ಧರ್ಮ ಹೇಗೊಂದು ಪ್ರಮೇಯವೋ ಧರ್ಮಾಭಾವವು ಒಂದು ಪ್ರಮೇಯ. ಮಾನಾಧೀನ ಮೇಯ ಸಿದ್ಧಿ. ಅದಕ್ಕೆ ಧರ್ಮಾಭಾವ ಅನ್ನೋ ಪ್ರಮೇಯ ಸಿದ್ಧ ಆಗಲಿಕ್ಕೋಸ್ಕರ ಪ್ರಮಾಣ ಬೇಕು. ಧರ್ಮಾಭಾವ ಅನ್ನೋ ಪ್ರಮೇಯ ಯಾವ ಪ್ರಮಾಣದಿಂದ ಸಿದ್ಧವಾಗುತ್ತೆ ಅಂತ ವಿಚಾರ ಮಾಡ್ಕೊಳ್ತಾ ಹೋಗಬೇಕು. ಧರ್ಮಾಭಾವ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧ ಆಗೋದಿಲ್ಲ. ಅದಕ್ಕೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರಲ್ಲಿ.
ಧರ್ಮಾಭಾವ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧ ಆಗುವುದಿಲ್ಲ ಅಂತ. ಅನುಮಾನ ಪ್ರಮಾಣದಿಂದ ಸಿದ್ಧ ಆಗುವುದಿಲ್ಲ, ಅದಕ್ಕೆ ಬೇಕಾಗಿರತಕ್ಕಂಥ ವ್ಯಾಪ್ತಿ ಸಿಗೋದಿಲ್ಲ, ಆದ್ದರಿಂದ ಅನುಮಾನ ಪ್ರಮಾಣದಿಂದ ಸಿದ್ಧವಾಗುವುದಿಲ್ಲ. ಪೌರುಷೇಯ ಗ್ರಂಥವನ್ನು ಹೇಳಿಕ್ಕೆ ಹೋದರೆ ಯಾವಾಗಲೂ ಸಂದೇಹನೇ, ಅವ್ರು ಹೇಳಿದ ಸರಿಯೋ ಇವ್ರು ಹೇಳಿದ ಸರಿಯೋ ಅದು ಸರಿಯೋ ಇದು ಸರಿಯೋ ಅಂತ ಸಂದೇಹ ಇದೆ. ಆದ್ದರಿಂದ ಪೌರುಷೇಯ ಗ್ರಂಥಗಳಿಂದ ಧರ್ಮಾಭಾವ ನಿರ್ಣಯ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಧರ್ಮಾಭಾವ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಯಾರಿಗಾದರೂ ಆಲೋಚನೆ ಇದ್ದರೆ ಅವರು ಕೂಡ ಅದಕ್ಕೆ ಪ್ರಮಾಣವಾಗಿ ಒಂದು ಅಪೌರುಷೇಯ ಗ್ರಂಥವನ್ನು ಅವಲಂಬನೆ ಮಾಡಲೇಬೇಕು, ಇರಲೇಬೇಕದು. ಅಪೌರುಷೇಯ ಗ್ರಂಥ ಇಲ್ಲದೆ ಹೋದರೆ ಧರ್ಮಾಭಾವವೂ ಸಿದ್ಧ ಆಗೋದಿಲ್ಲ. ಹೀಗೆ ಧರ್ಮಾಭಾವವೂ ಸಿದ್ಧ ಆಗೋದಿಲ್ಲ, ಧರ್ಮವೂ ಸಿದ್ಧ ಆಗೋದಿಲ್ಲ ಅನ್ನೋ ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾಗತ್ತಷ್ಟೇ ಹೊರತು ಅಪೌರುಷೇಯತ್ವ ನಿರಾಕರಣೆಯಿಂದ ಧರ್ಮಾಭಾವ ಸಿದ್ಧ ಇವೆರಡೂ ನಿರ್ಣಯ ಆಗೋದಿಲ್ಲ. ನಿರ್ಣಯ ಆಗಬೇಕಾದ್ರೆ ಆ ಕಡೆ ನಿರ್ಣಯ ಆಗಲಿ ಈ ಕಡೆ ನಿರ್ಣಯ ಆಗಲಿ ಒಂದು ಅಪೌರುಷೇಯ ಗ್ರಂಥ ಇರಲೇಬೇಕಾಗತ್ತೆ ಅನ್ನೋ ಒಂದು ಅಂಶವನ್ನು ಕೊಟ್ಟು, ಅಪೌರುಷೇಯ ಗ್ರಂಥ ಯಾವುದು ಅಂತ ಮತ್ತೆ ಹುಡ್ಕೊಂಡು ಹೋಗಬೇಕಾಗತ್ತವಾಗ. ಹುಡ್ಕೊಂಡು ಹೋದ ಅಗ್ನಿಮೇಳೆ ಪುರೋಹಿತಂ ಇತ್ಯಾದಿ ವಾಕ್ಯ ಸಮೂಹವೇ ಅಪೌರುಷೇಯ ಗ್ರಂಥ ನಿರ್ಣಯ ಆದರೆ ಆಗ ಧರ್ಮದ ಪರವಾಗಿ ನಿರ್ಣಯ ಆಗುತ್ತೆ ಅಂತ. ಇಷ್ಟು ಅಪೌರುಷೇಯತ್ವ ಚಿಂತನೆಯಲ್ಲಿ ಮಾಧ್ವರ ಗ್ರಂಥದಲ್ಲಿ ವಿಶೇಷವಾದ ವಿಚಾರಗಳು ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ವಾಂಸರಿಗೂ ನನ್ನ ಅಭಿವಂದನೆಯನ್ನು ಕೂಡ ಸಲ್ಲಿಸ್ತಾ, ಇಂಥದ್ದೊಂದು ಗೋಷ್ಠಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ನಮ್ಮನ್ನೆಲ್ಲ ಕರೆದು ಅವಕಾಶ ಮಾಡಿಕೊಟ್ಟ ಪರ್ಯಾಯ ಶ್ರೀಪಾದರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಧಿವೇಶನದ ಅಧ್ಯಕ್ಷರಾಗಿ ವೇದಾಪೌರುಷೇಯತ್ವದ ವಿಷಯದಲ್ಲಿ ಚರ್ಚಿತವಾದ ಎಲ್ಲ ವಿಷಯಗಳ ಸಾರವನ್ನು ಸಂಗ್ರಹ ಮಾಡಿ ಸುಲಭವಾಗಿ ವೇದಾಪೌರುಷೇಯತ್ವದ ವಿಷಯವನ್ನು ಪ್ರತಿಪಾದನೆ ಮಾಡಿರತಕ್ಕಂತಹ ಅಧ್ಯಕ್ಷರಾದ ಡಾಕ್ಟರ್ ಸಿ ಎಚ್ ಶ್ರೀನಿವಾಸಮೂರ್ತಿ ಆಚಾರ್ಯರಿಗೆ ಪರ್ಯಾಯ ಶ್ರೀ ಕಾಣೂರು ಮಠದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.